ಸೆಲೆಕ್ಷನ್ ವರ್ಡ್ ತೆಗಿಬಿಟ್ರೆ ನನ್ಗೆ ಅನ್ಸ್ತದೆ ಒಂದ್ ದಿವಸ ಹೆಚ್ಚು ಕಡಿಮೆ ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್ ಆಗಿ ಎಲ್ಲ ಫ್ರೀ ಅಂಡ್ ಎಲೆಕ್ಷನ್ಸ್ ಆಗಿದ್ರೆ ಈ ವಕ್ಫ್ ಬೋರ್ಡ್ ನಲ್ಲಿ ಹಗರಣಗಳು ಯಾವುದು ಆಗಕ್ಕೆ ಸಾಧ್ಯ ಇರಲ್ಲ. ಒಂದ್ ಕಾರಣ. ಸೊ ಇಲ್ಲಿ ಏನಾಗ್ಬಿಟ್ಟೈತೆ ಅಂದ್ರೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಸೊ ಏನಾಗ್ತದೆ ಅಂದ್ರೆ ಸೆಲೆಕ್ಷನ್ ಹೌ ಇಟ್ ಈಸ್ ಹೆಂಗ್ ಮಿಸ್ಯೂಸ್ ಆಗ್ತಾ ಐತೆ ನನ್ಗೆ ಗೊತ್ತಿರದಂಗೆ 22 ಡಿಸೆಂಬರ್ನಲ್ಲಿ ಒಂದು ಪೆಟಿಷನ್ ಆಗ್ತದೆ, OS ಆಗ್ತದೆ ಮೈಸೂರು ಟ್ರಿಬ್ಯುನಲ್ನಲ್ಲಿ. ಮೈಸೂರು ಟ್ರಿಬ್ಯುನಲ್ನಲ್ಲಿ ಜಡ್ಜ್ಮೆಂಟ್ ರೂಲಿಂಗ್ನಲ್ಲಿ ಸಾಹೇಬ್ರು ಜಡ್ಜ್ ಸಾಹೇಬ್ರು ಸ್ಪೆಸಿಫಿಕ್ ಆಗಿ ನಮ್ಮ ಶಾಸಕರು ತನ್ವೀರ್ ಸೇಠ್ ಸಾಹೇಬ್ರು ಅವ್ರ ಹೆಸರಿನಲ್ಲಿ ಎಲ್ಲ ಒಂದು 1 2 3 4 5 6 ಜಾಗ ತೋರಿಸ್ತಾರೆ. ಯು ಆರ್ ಬೀಯಿಂಗ್ ಎಲೆಕ್ಟೆಡ್, ಯು ಆರ್ ಬೀಯಿಂಗ್ ಸೆಲೆಕ್ಟೆಡ್ ಎಲೆಕ್ಟೆಡ್ ದೇರಲ್ಲಿ ಪ್ರೆಸಿಡೆಂಟ್ ಆಗಿ ಕೂತಿದ್ದೀರಿ ನೀವು 6 ಕಮಿಟೀಸ್ ನಲ್ಲಿ ಅಂತ ಹೇಳ್ತಾರೆ. ಒಂದು ಕಮಿಟಿನಲ್ಲಿ ಇವರು ರಿಸೈನ್ ಆಗಿರ್ತಾರೆ, ಆಮೇಲೆ ರಿಸೈನ್ ಆಗ್ತಾರೆ. ಸೊ ಎಷ್ಟು ಕಮಿಟಿ ಉಳಿತು? 5 ಕಮಿಟಿ ಉಳಿತು. ಈ 5 ಕಮಿಟಿನಲ್ಲಿ ಅವ್ರು ಮುಖ್ಯವಾಗಿ ಹೇಳ್ತಾರೆ, ಮೇಡಮ್ ಬೈ ವರ್ಚ್ಯೂ ಆಫ್ ದಿ ಬೈಲಾಸ್ ನೀವ್ ಏನ್ ಮಾಡಿದಿರಿ, ಬೈಲಾಸ್ ನಲ್ಲಿ ಇರೋದು 1 ಮೆಂಬರ್ cannot be one person cannot be a member at a time for more than one ವಕ್ಫ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿರ್ತಾರೆ. ಇವರು ರೂಲಿಂಗ್ ನಲ್ಲಿ ಇವರು ತೋರಿಸ್ತಾ ಇರೋದು ತೋರಿಸ್ಬಿಟ್ಟು ನೀವು ಆಕ್ಟ್ಗೆ ಯು ಹ್ಯಾವ್ ಬ್ಲೋನ್ ಇನ್ ಟು ದಿ ಥಿನ್ ಏರ್ ಅಂತ ತೋರಿಸ್ತಾರೆ. ನೋಡಿ ಮೇಡಮ್, ದಿ ಲಾ ಅಂಡ್ ದಿ ಬೈಲಾಸ್ ಇನ್ ಟು ಥಿನ್ ಏರ್ ಅಂತ ತೋರಿಸ್ತಾರೆ. ಏನ್ ಹೇಳಿದ್ರು ಯಾರು ಹೇಳಿದ್ರು ಇವ್ರ ಕಿವಿ ಮೇಲೆ ಆ ಮೊಯ್ನು ಮುಟ್ಟಲ್ಲ. ಅವರೇ ಈ ತರ ಮಾಡೋದ್ರಿಂದ ಬೇರೆಯವರಿಗೆ ಅದು ಖಂಡಿತ ಇದು ಒಂದು ನಮ್ ಬಹಳ ದೊಡ್ಡದು ಒಂದು ಇದು ಏನ್ ಹೇಳ್ತೀರಿ ಥಿಂಕಿಂಗು, ನಮ್ಮ ಕನ್ಸರ್ನ್ಸ್ ಇದು. ನೀವೇ ಲಾ ಮೇಕರ್, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ನೀವೇ ದಾರಿ ತೋರಿಸೋದು. ದಾರಿ ತೋರಿಸ್ಬೇಕಾಗಿರೋದು ಆಲ್ರೆಡಿ ನೀವೇ ಕೂತಿದ್ದೀರಿ ಅಲ್ಲ ಈ ಜಾಗ, ನಿಮ್ಗೆ ನೋಡ್ಕೊಂಡು ಜನ ಫಾಲೋ ಮಾಡ್ಕೋಬೇಕಾಗಿರೋದು. ಸೊ ಹೂ ಇಸ್ ಗೋಯಿಂಗ್ ಅಗೇನ್ಸ್ಟ್ ದಿ ಲಾ, ಅಗೇನ್ಸ್ಟ್ ದಿ ಪ್ರಿನ್ಸಿಪಲ್ಸ್? ನೀವ್ ಈ ದಾರಿ ತೋರಿಸ್ತಾ ಇದ್ರೆ ಬೇರೆಯವ್ರಿಗೆ ಒಂದ್ ಎತ್ ಕೊಡ್ದಂಗ್ ಆಗ್ಬಿಡ್ತು ದಾರಿ.